ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಬೇಳೆನೇ ಬಳಸದೆ ಹಾಗೆ ಬೇಯಿಸದೆ ಹಾಗೆ ರುಬ್ಬದೆ ಈ ರೀತಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಹೂರಣನ ಕೇವಲ 10 ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಇದು ಅವಸರದಲ್ಲಿ ಮಾಡ್ತಕ್ಕಂಥ ಒಂದು ಒಬ್ಬಟ್ಟಿನ ರೆಸಿಪಿ. ಬೇಕು ಅಂದರೆ ಟ್ರೈ ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ಪಿಂದ 1/4 ಕಪ್ ಆಗುವಷ್ಟು ಬೆಲ್ಲನ ಜಜ್ಜಿ ತೊಗೊಳ್ತಿದ್ದೀನಿ. ನೋಡಿ, ಸ್ವೀಟ್ ನಿಮಗೆ ಜಾಸ್ತಿ ಬೇಕು ಅಂತಂದರೆ 1 ಕಪ್ ಆಗುವಷ್ಟು ಬೆಲ್ಲ ಕೂಡ ಬಳಸ್ಕೊಳ್ಬೋದು. ನಾವು ಸ್ವೀಟ್ ಕಡಿಮೆ ತಿನ್ನೋದ್ರಿಂದ 3/4 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಕುದಿಸ್ಕೊಳ್ಬೇಕು. ಬೆಲ್ಲ ಕರಗಬೇಕು ಅಷ್ಟೇ. ಅಂದರೆ ಬೆಲ್ಲದ ನೀರನ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಬೆಲ್ಲ ಕರಗೋವರೆಗೂ ಮಾತ್ರ ನಾವು ಈ ನೀರನ್ನ ಕುದಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಕರೆಕ್ಟಾಗಿ ಕುದ್ಕೊಂಡಾಗ ನಾವು ಹಾಕಿರ್ತಕ್ಕಂಥ ಬೆಲ್ಲ ಕೂಡ ಕರಗಿರುತ್ತೆ. ಇಷ್ಟಾದರೆ ಸಾಕು. ಇಲ್ಲಿ ನೀವು ನೀರನ್ನ ಬೇಕು ಅಂತಂದರೆ 1 ಕಪ್ಪಿಗಿಂತ ಕಡಿಮೆ ಕೂಡ ಹಾಕ್ಕೊಳ್ಬೋದು. ಅಂದರೆ 3/4 ಕಪ್ ಬೆಲ್ಲಕ್ಕೆ 3/4 ಕಪ್ ಆಗುವಷ್ಟು ನೀರನ್ನ ಕೂಡ ಸೇರಿಸ್ಕೊಂಡು ಈ ರೀತಿ ಬೆಲ್ಲದ ನೀರನ್ನ ರೆಡಿ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇನ್ನೊಂದು ಸೈಡಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಆನ್ ಮಾಡಿ ಇಟ್ಕೊಂಡಿದ್ದೆ. ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ನಾವು ಯಾವ ಕಪ್ಪಿಂದ ಬೆಲ್ಲನ ಅಳತೆ ಮಾಡಿ ತೊಗೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಬೇಸನ್ನ ತೊಗೊಂಡಿದ್ದೀನಿ. ಅಂದರೆ ಹಸಿ ಕಡಲೆ ಹಿಟ್ಟು ಅಥವಾ ಕಡಲೆ ಹಿಟ್ಟು. ಇವಾಗ ಒಂದು ತುಪ್ಪದಲ್ಲಿ ನಾವು ಒಂದು ಸ್ವಲ್ಪ ಘಮ ಬಿಟ್ಕೊಳ್ಬೇಕು. ಅದರ ಜೊತೆಗೆ ಇಲ್ಲಿ ಹಾಕಿರ್ತಕ್ಕಂಥ ಒಂದು ಹಸಿ ಕಡಲೆ ಹಿಟ್ಟು ಅಥವಾ ಬೇಸನ್ನಿನ ಕಲರ್ ಚೇಂಜ್ ಆಗೋವರೆಗೂ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಳ ಹಿಡಿದೇ ಇರೋ ರೀತಿಯಲ್ಲಿ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ನೆನಪಿರಲಿ, ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸ್ವಲ್ಪನೂ ಕೈ ಬಿಡದಾಗೆ ಹಾಕಿರ್ತಕ್ಕಂಥ ತುಪ್ಪದ ಜೊತೆಗೆ ಹಾಕಿರ್ತಕ್ಕಂಥ ಬೇಸನ್ನು ಕಂಪ್ಲೀಟಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಈ ರೀತಿ ಹುರಿತಾ ಬನ್ನಿ. ನೋಡ್ತಿರ್ಬೋದು, ಕಲರ್ ಒಂದು ಮಟ್ಟಿಗೆ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು. ಆದರೆ ಗ್ಯಾಸ್ ಯಾವಾಗಲೂ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಈ ರೀತಿ ಕಲರ್ ಬದಲಾದ್ಮೇಲೆ ನಾವು ರೆಡಿ ಮಾಡಿರ್ತಕ್ಕಂಥ ಒಂದು ಬೆಲ್ಲದ ನೀರನ್ನ ಬಳಸ್ಕೊಳ್ಬೇಕು. ಇವಾಗ ನೋಡಿ, ರೆಡಿ ಮಾಡಿರ್ತಕ್ಕಂಥ ನಾನು ಬೆಲ್ಲದ ನೀರನ್ನ ಹಾಕ್ಕೊಳ್ತಿದ್ದೀನಿ. ಒಮ್ಮೆಲೆ ಎಲ್ಲ ನೀರನ್ನು ಸೇರಿಸ್ಕೊಳ್ಬಾರ್ದು. ಒಂದು ಸ್ವಲ್ಪ ಹಾಕಿ ನಾವು ಕಲಿಸ್ತಾ ಬರಬೇಕು. ಏನಾದರೂ ಕೆಸರು ಇತ್ತು ಅಂತಂದರೆ ನೀವು ಸ್ಟೇನ್ ಕೂಡ ಮಾಡ್ಕೊಳ್ಬೋದು. ಸೋಸಣಿಕೆಯಿಂದ ಸೋಸ್ಕೊಳ್ಬೋದು. ನಾನಿಲ್ಲಿ ಯಾವುದೇ ರೀತಿಯ ಕೆಸರು ಇರಲಿಲ್ಲ ಅನ್ನೋದಕ್ಕೋಸ್ಕರ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತಿದ್ದೀನಿ. ಒಂದೇ ಸರಿಗೆ ಹಾಕ್ಕೊಳ್ತಿಲ್ಲ. ಒಂದು ಸ್ವಲ್ಪ ಸೇರಿಸ್ಕೊಳ್ತಾ ಹೋಗೋಣ. ಇಲ್ಲಿ ನಾವು ಹಾಕಿರ್ತಕ್ಕಂಥ ಬೆಲ್ಲಕ್ಕೆ 1 ಕಪ್ ನೀರು ಹಾಕಿದ್ದೆ. ನೀವು 3/4 ಕಪ್ ಆಗುವಷ್ಟು ನೀರು ಹಾಕಿದರೂ ಕೂಡ ಪರ್ಫೆಕ್ಟಾಗಿ ಒಂದು ಸರಿಸಮವಾಗುತ್ತೆ. ಒಂದು ಸ್ವಲ್ಪ ಉಳಿದ್ರೂ ಪರವಾಗಿಲ್ಲ, ಸ್ವೀಟ್ ಏನು ಕಡಿಮೆ ಆಗೋದಿಲ್ಲ. ನಾನು ಕೂಡ ಇಲ್ಲಿ ನೋಡಿ ಹಾಕ್ಕೊಳ್ತಿದ್ದೀನಿ, ಒಮ್ಮೆಲೆ ಹಾಕೋದು ಬೇಡ ಅಂತಂದು. ಇನ್ನೂ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಒಂದು 3/4 ಕಪ್ ಆಗುವಷ್ಟು ಬೆಲ್ಲದ ನೀರನ್ನ ಬಳಸ್ಕೊಂಡಿದ್ದೀನಿ. ನೋಡೋಣ, ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ರೀತಿ ಕೈ ಬಿಡ್ದಾಗೆ ಹಿಟ್ಟನ್ನು ನಾವು ಬೆಲ್ಲದ ನೀರಿನ ಜೊತೆಗೆ ಕಲಿಸ್ತಾ ಬರಬೇಕು. ಇಲ್ಲಿ ನಾವು ತೊಗೊಂಡಿರೋದು ಬೇಸನ್ ಹಿಟ್ಟು, ಅಂದರೆ ಹಸಿ ಕಡಲೆ ಹಿಟ್ಟು ಆದರೂ ಕೂಡ ಯಾವುದೇ ರೀತಿಯ ಚೇಂಜಸ್ ಅನಿಸೋದಿಲ್ಲ. ಯಾಕಂದರೆ ನಾವು ಒಬ್ಬಟ್ಟು ಮಾಡೋದು ಕೂಡ ಈ ಒಂದು ಕಡಲೆಬೇಳೆಯಿಂದನೇ ಮಾಡಿರ್ತೀವಿ. ಹಾಗಾಗಿ ಕಡಲೆಬೇಳಿನ ಹಿಟ್ಟಿನಿಂದ ಕೂಡ ನಾವು 10 ನಿಮಿಷದಲ್ಲಿ ಅವಸರ ಇತ್ತು ಅಂತಂದರೆ ಈ ರೀತಿ ಒಂದು ಹೂರಣನ ರೆಡಿ ಮಾಡ್ಕೊಳ್ಬೋದು. ಇನ್ನೊಂದು ಸ್ವಲ್ಪ ನೀರು, ಬೆಲ್ಲದ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಒಂದು 1/4ಕ್ಕಿಂತ ಕಡಿಮೆ ಆಗುವಷ್ಟು ಬೆಲ್ಲದ ನೀರು ಉಳ್ಕೊಂಡಿದೆ. ಬೇಕು ಅಂದರೆ ಸೇರಿಸ್ಕೊಳ್ಳೋಣ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಾಗಂತ ಸ್ವೀಟಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ, ಕರೆಕ್ಟಾಗೆ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ ಆನ್ ಮಾಡಿ ಇಟ್ಕೊಂಡಿರಬೇಕು ಯಾವಾಗಲೂ. ಇವಾಗ ನೋಡಿ, ಒಂದು ಸ್ವಲ್ಪನೂ ಕೈ ಬಿಡ್ದಾಗೆ ಕಲಿಸ್ತಾ ಬನ್ನಿ. ಹಿಟ್ಟಿಗೆ ನಾವು ಅಂದರೆ ಬೇಸನ್ನಿಗೆ ಬೆಲ್ಲದ ನೀರು ಹಾಕಾದ್ಮೇಲೆ ಒಂದು ಸ್ವಲ್ಪ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೈ ಬಿಡ್ದಾಗೆ ಈ ರೀತಿ ಕಲಿಸ್ತಾ ಬರಬೇಕು. ಎಲ್ಲಿವರೆಗೂ ಅಂತಂದರೆ ನಾವು ಈ ಒಂದು ಹಿಟ್ಟನ್ನು ಗಟ್ಟಿಯಾಗೋವರೆಗೂ, ಅಂದರೆ ಹೂರಣದ ಹದಕ್ಕೆ ಬರೋವರೆಗೂ ಕೈ ಆಡಿಸ್ತಾ ನಾವಿರಬೇಕು. ನೋಡಿ, ಇವಾಗ ನೋಡ್ತಿದ್ದೀರಲ್ಲ, ಈ ಒಂದು ಮಟ್ಟಿಗೆ ಇನ್ನೂ ಗಟ್ಟಿಯಾಗಬೇಕು. ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ ಇರಲಿ. ಈ ಒಂದು ಹಂತಕ್ಕೆ ಬಂದಾದಮೇಲೆ ಬೇಕು ಅಂದರೆ ನೀವು ಲೋ ಫ್ಲೇಮಲ್ಲಿ ಗ್ಯಾಸ್ನ ಆನ್ ಮಾಡಿಟ್ಕೊಳ್ಬೋದು. ನೋಡಿ, ನಿಮಗೆ ಯಾವಾಗ ಈ ಒಂದು ಹೂರಣ ಒಂದು ನಾರ್ಮಲಾಗಿ ಹೋಳಿಗೆ ಮಾಡ್ತಕ್ಕಂಥ ಹೂರಣದ ಕನ್ಸಿಸ್ಟೆನ್ಸಿ ಬರುತ್ತೋ ಆಗ ಗ್ಯಾಸ್ನ ಆಫ್ ಮಾಡ್ಕೊಳ್ಬೋದು. ಬೇಕು ಅಂದರೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಬೋದು. ಆಪ್ಷನಲ್, ಬೇಕು ಅಂತ ಏನಿಲ್ಲ. ನಾವು ಮೊದಲೇ ಸೇರಿಸ್ಕೊಂಡಿರ್ತೀವಲ್ಲ ಅಷ್ಟೇ ತುಪ್ಪ ಸಾಕಾಗುತ್ತೆ. 1/4 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ಬೋದು. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ತಳ ಹಿಡಿದಿದೆ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗಾಗಿ ಗಟ್ಟಿ ಆದ ತಕ್ಷಣ ನೀವು ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಈ ರೀತಿ ತಿರುಗಿಸ್ತಾ ಬರಬೇಕು. ಇವಾಗ ರೆಡಿಯಾಗಿದೆ. ಇಷ್ಟು ಗಟ್ಟಿ ಆದರೆ ಸಾಕು. ಆರ್ಕೊಂಡಾದಮೇಲೆ, ಅಂದರೆ ತಣ್ಣಗಾದಮೇಲೆ ಗಟ್ಟಿ ಆಗ್ತಾ ಬರುತ್ತೆ. ಹಾಗಾಗಿ ಗ್ಯಾಸ್ನ ಆಫ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿದೆ. ನಿಮಗೆ ಇದು ತಣ್ಣಗಾದಮೇಲೆ ತೋರಿಸ್ತೀನಿ ಯಾವ ರೀತಿಯಲ್ಲಿ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಬಂದಿರುತ್ತೆ ಅಂತಂದು. ಬಟ್ ಒಂದು ಸ್ವಲ್ಪ ಹೂರಣನ ಸ್ಪ್ರೆಡ್ ಮಾಡಿ ಆರ್ಲಿಕ್ಕಿಡಿ.
ಇವಾಗ ನೋಡಿ ನಾನು ಕೂಡ ಒಂದು ಸ್ವಲ್ಪ ತಾರ್ಲಿಕ್ಕಿಟ್ಟಿದ್ದೆ. ಕರೆಕ್ಟಾಗಿ ಗಟ್ಟಿಯಾಗಿಯೇ ಹೂರಣ ರೆಡಿಯಾಗಿದೆ. ಒಂದು ಸ್ವಲ್ಪ ತಳ ಅಂದರೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ನಲ್ವ ತುಪ್ಪ ಹಾಗೆ ಒಂದು ಏಲಕ್ಕಿ ಪೌಡ್ರ್ ಹಾಕುವಾಗ, ಹಾಗಾಗಿ ಒಂದು ಸ್ವಲ್ಪ ತಳ ಹಿಡ್ಕೊಂಡಿದೆ. ಇವಾಗ ಇದನ್ನು ನಾನು ಬೇರೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ನೋಡಿ ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೂರಣ ಕೇವಲ 10 ನಿಮಿಷದಲ್ಲಿ ರೆಡಿಯಾಗುತ್ತೆ. 1 ಕಪ್ ಬೆಲ್ಲ, 1 ಕಪ್ ಬೇಸನ್ ಇತ್ತು ಅಂತಂದರೆ ಸಾಕು, ಇನ್ಸ್ಟೆಂಟ್ ಆಗಿರ್ತಕ್ಕಂಥ ಹೂರಣನ ನಾವು ರೆಡಿ ಮಾಡ್ಕೊಳ್ಬೋದು. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಹಲವಾರು ರೀತಿಯ ಒಬ್ಬಟ್ಟು ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನೀರಾಗಿರ್ತಕ್ಕಂಥ ಹೂರಣನ ನಾವು ಗಟ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಒಂದು ಸ್ವಲ್ಪ ಮಿದ್ಕೊಂಡಿದ್ದಾಯಿತು, ಹೂರಣ ರೆಡಿಯಾಗಿದೆ. ಈಗ ಡೈರೆಕ್ಟಾಗಿ ನಾವು ಇದನ್ನು ಹೋಳಿಗೆ ಮಾಡಲಿಕ್ಕೆ ಬಳಸ್ಕೊಳ್ಬೋದು. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ನಾರ್ಮಲ್ ಹೂರಣಕ್ಕಿಂತ ತುಂಬಾ ಒಂದು ಶೈನಿಂಗ್ ರೀತಿಯಲ್ಲಿ ಈ ಹೂರಣ ರೆಡಿಯಾಗಿರುತ್ತೆ. ಟೇಸ್ಟಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ. ಯಾಕಂದರೆ ನಾವು ನಾರ್ಮಲಾಗಿ ಬೇಳೆ ಬೇಯಿಸಿದಾಗಲೂ ಕೂಡ ಕಡಲೆಬೇಳೆನೇ ಬಳಸ್ಕೊಂಡಿರ್ತೀವಿ. ಇಲ್ಲಿ ಕೂಡ ನಾವು ಕಡಲೆ ಹಿಟ್ಟನ್ನು ಬಳಸ್ಕೊಂಡಿದ್ದೀವಿ. ಹಾಗಾಗಿ ಟೇಸ್ಟ್ ಕೂಡ ನಾರ್ಮಲ್ ಒಬ್ಬಟ್ಟಿನ ರೀತಿಯಲ್ಲೇ ಇರುತ್ತೆ. ನಾನು ಇಲ್ಲಿ ಆಲ್ರೆಡಿ ಕಣಕನ ರೆಡಿ ಮಾಡಿಟ್ಕೊಂಡಿದ್ದೆ. ಇದನ್ನು ಸಾಕಷ್ಟು ಸರಿ ತೋರಿಸಿರೋದ್ರಿಂದ ಈ ಒಂದು ಕಣಕದ ರೆಸಿಪಿನ ನಾನು ತೋರಿಸಿಲ್ಲ. ಇವಾಗ ನೋಡಿ ನಾವು ರೆಡಿ ಮಾಡಿರ್ತಕ್ಕಂಥ ಒಂದು ಹೂರಣನ ಸ್ಟಫಿಂಗ್ ಮಾಡಿಕೊಂಡು ಜಸ್ಟ್ ಒಂದು ಪೇಪರ್ ಹಾಕ್ಕೊಂಡಿದ್ದೆ ಆಯಿಲ್ ಶೀಟ್ನ, ಅದ್ರ ಮೇಲ್ಗಡೆ ಈ ರೀತಿ ತಟ್ತಾ ಬನ್ನಿ. ತುಂಬಾ ಸಿಂಪಲ್ಲಾಗಿ ಸ್ಪ್ರೆಡ್ ಆಗುತ್ತೆ. ನಾವು ನಾರ್ಮಲ್ ಯಾವ ರೀತಿ ಒಬ್ಬಟ್ಟನ್ನು ತಟ್ತೀವಿ ಅದೇ ರೀತಿಯಲ್ಲಿ ಸ್ಪ್ರೆಡ್ ಆಗ್ತಾ ಬರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಸ್ಪ್ರೆಡ್ ಆಗ್ತಿದೆ. ಇಷ್ಟಾದರೆ ಸಾಕು. ನೀವು ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ದೊಡ್ಡದನ್ನಾಗಿ ಮಾಡ್ಕೊಳ್ಬೋದು. ಈ ಸೈಡಲ್ಲಿ ಆಲ್ರೆಡಿ ನಾನು ಗ್ಯಾಸ್ ಮೇಲೆ ತವಾನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೆ. ನೋಡಿ ನಾವು ರೆಡಿ ಮಾಡಿರ್ತಕ್ಕಂಥ ಒಬ್ಬಟ್ಟನ್ನ ಒಂದು ತವದ ಮೇಲೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮೇಲ್ಗಡೆ ಬೇಕು ಅಂದರೆ ಎಣ್ಣೆ ಅಥವಾ ತುಪ್ಪನ ಹಾಕಿ ಬೇಯಿಸ್ತಾ ಬನ್ನಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಹೋಳಿಗೆ. ನೋಡಿ ಈ ರೀತಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಎರಡೂ ಬದಿಯಲ್ಲೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಒಂದು ಸ್ವಲ್ಪ ನನ್ನ ತವ ಒಂದು ಸ್ವಲ್ಪ ಕಾದಿರಲಿಲ್ಲ, ಬೇಗ ಹಾಕ್ಕೊಂಡಿದ್ದೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಹಂಚು ಕಾದಿದೆ ಅಂತಂದಾಗ, ಅಂದರೆ ತವ ಕಾದಿದೆ ಅಂತಂದಾಗ ನೀವು ಒಬ್ಬಟ್ಟನ್ನು ಹಾಕ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಉಬ್ಕೊಂಡು ಬರ್ತಿದೆ. ನಾರ್ಮಲಾಗಿ ಮಾಡ್ತಕ್ಕಂಥ ಒಬ್ಬಟ್ಟಿನ ರೀತಿಯಲ್ಲೇ ಇರುತ್ತೆ. ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ. ಮಾಡ್ಕೊಳ್ಳುವಾಗ ಹೇಳಿರ್ತಕ್ಕಂಥ ಮೆಥಡಲ್ಲಿ, ಹೇಳಿರ್ತಕ್ಕಂಥ ಮೇಜರ್ಮೆಂಟಲ್ಲಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಇದೇ ರೀತಿಯಲ್ಲಿ ಪರ್ಫೆಕ್ಟಾಗಿ ಹೋಳಿಗೆ ರೆಡಿಯಾಗಿರುತ್ತೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.